ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಾಡ್ತಿರೋಂಥ ವಿಡಿಯೋ ಮಂತ್ರಾಲಯದ ಬಗ್ಗೆ. ಮಂತ್ರಾಲಯಕ್ಕೆ ಹೋಗೋದು ಹೇಗೆ, ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಏನು ಅಂತ ಗೊಂದಲ ಇರೋರು ಈ ವಿಡಿಯೋನ ತಪ್ಪದೆ ನೋಡಿ. ಇವತ್ತು ನಾವು ಬಂದಿರೋಂಥ ಜಾಗ ಮಂತ್ರಾಲಯ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ ಬಂದಿದ್ದೀವಿ. ಬರಬೇಕಾದ್ರೆ ಟ್ರೈನು ಬಸ್ಸು ಎಲ್ಲನೂ ಸಿಗುತ್ತೆ, ಸೊ ನೀವು ಬರ್ಬೋದು. ಮತ್ತು ಇಲ್ಲಿ ರೂಮ್ ವ್ಯವಸ್ಥೆ ಸಹ ಇದೆ. ಪ್ರೈವೇಟ್ ರೂಮ್ಸ್ ಇದೆ, ಗೌರ್ಮೆಂಟ್ ರೂಮ್ಸು ಇದೆ. ಆನ್ಲೈನಲ್ಲಿ ಆಫ್ಲೈನಲ್ಲಿ ಎರಡರಲ್ಲೂ ಬುಕ್ ಮಾಡ್ಬೋದು. ಇದು ನಾನು ಮಾಡ್ತಿರೋದು ಆಫ್ಲೈನಲ್ಲಿ ಹೇಗೆ ಹೋಗಿ ರೂಮ್ನ ತೊಗೊಳ್ಳೋದು ಅಂತ. ಈ ಆರ್ಚ್ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಬಸ್ ಸ್ಟಾಪಿಂದ ಬರ್ತಾನೆ ಈ ಆರ್ಚ್ ಸಿಗುತ್ತೆ. ಇಲ್ಲಿ ಸುತ್ತಮುತ್ತ ಎಲ್ಲ ರೂಮ್ಸ್ಗಳೇ ಇರುತ್ತೆ. ನದಿಲಿ ನೀರಿಲ್ದಿರೋ ಕಾರಣದಿಂದ ಇಲ್ಲಿ ಪ್ರೈವೇಟ್ ರೂಮ್ಸ್ ರೇಟು ಜಾಸ್ತಿ ಆಗಿದೆ. ಒಂದು 3,500ದಿಂದ 4,000 ಅಂತ ಹೇಳ್ತಾರೆ. ಫ್ಯಾಮಿಲಿ ಹೋದರೆ ಅಂತೂ ತುಂಬಾ ಜಾಸ್ತಿ ಕೇಳ್ತಾರೆ. ಸೊ ಎಷ್ಟು ಜನ ಬೇಕಾದರೂ ಉಳ್ಕೋಬೋದು. ಆರ್ಚ್ ಎದುರುಗಡೆನೆ ಒಂದು ದೇವಸ್ಥಾನದ ಇದು ಎಲ್ಲನೂ ಬಂದ್ಬಿಟ್ಟು ಪ್ರೈವೇಟ್ ರೂಮ್ಸು. ಇಲ್ಲಿ ನೋಡಿ ರೈಟ್ ಸೈಡಲ್ಲೇ ಒಂದು ಆಫೀಸ್ ಅಂತ ಇದೆ, ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಆಫೀಸ್ ಇದೆ. ಈ ಆಫೀಸ್ ಒಳಗಡೆ ಹೋದ್ವಿ. ನಾವು ಬಂದಿದ್ದು ನೈಟ್ 11:45ಕ್ಕೆ. ಸೊ ನಾನು ನೈಟ್ ಮಾಡೋಕ್ಕಾಗಿಲ್ಲ ವಿಡಿಯೋ, ಹಾಗಾಗಿ ನಾನು ಬೆಳಗ್ಗೆ ಮಾಡ್ತಿದ್ದೀನಿ. ನೋಡಿ ನೈಟ್ 11 ಗಂಟೆಲಿ ಬಂದಾಗ ಈ ಥರ ಇತ್ತು ಜಾಗ. ಸೊ ಇಲ್ಲಿ ಫ್ಯಾಮಿಲಿನ ಕೂರಿಸ್ಬಿಟ್ಟು ಇಲ್ಲಿ ಲೈನಲ್ಲಿ ನಿಂತ್ಕೋಬೇಕು. ನಮ್ಮದು ಆಧಾರ್ ಕಾರ್ಡ್ ಫಸ್ಟು ಕಲೆಕ್ಟ್ ಮಾಡ್ಕೋತಾರೆ. ಕಲೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣ 1 by 1 ಕರೀತಾ ಹೋಗ್ತಾರೆ. ನಿಮ್ಮದು ಆಧಾರ್ ಕಾರ್ಡ್ ಬಂದಾಗ ಎಷ್ಟು ಜನ ಇದ್ದೀರಾ ಅಂತ ಕೇಳಿಬಿಟ್ಟು ನೀವು ಎಷ್ಟು ಜನ ಇರ್ತೀರೋ ಅದ್ರ ಮೇಲೆ ರೂಮ್ ಕೊಡ್ತಾರೆ. ಒಂದೇ ರೂಮ್ ಇರುತ್ತೆ, ಬಟ್ ಅಲ್ಲಿ ಜನ ಎಷ್ಟು ಅಂತ ಕೇಳ್ತಾರೆ. 1,000 ರೂಪಾಯಿ ಡೆಪಾಸಿಟ್ ಮಾಡ್ಕೋತಾರೆ. ಬಟ್ ಚಾರ್ಜ್ ಮಾಡೋದು ಮಾತ್ರ 500 ರೂಪಾಯಿ. ಅದನ್ನು ವಾಪಸ್ಸು ಬಿಟ್ಟು ಹೋಗ್ಬೇಕಾದ್ರೆ ಕೊಡ್ತಾರೆ. ನೋಡಿ ನನಗೆ ಫಸ್ಟ್ ಟೈಮ್ ಆಫ್ಲೈನಲ್ಲಿ ರೂಮ್ ಸಿಕ್ಕಿದೆ, ಟೆಂಪಲ್ ರೂಮು. ಅದು ಅಲ್ಲದೆ 500 ರೂಪೀಸ್ಗೆ 1000 ರೂಪೀಸ್ ಡೆಪಾಸಿಟ್ ಮಾಡಿದ್ದೆ. ಇದನ್ನು ವಾಪಸ್ ಕೊಡಬೇಕಾದ್ರೆ ನನಗೆ 500 ರೂಪಾಯಿ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ರೂಮ್ ನಂಬರ್ ಬಂದು 139. ಮತ್ತು ನಾವು ಯಾವ ಪ್ಲೇಸಿಗೆ ಹೋಗಬೇಕು ಅಂದ್ಬಿಟ್ಟು ಅಲ್ಲಿ ಮೇಲೆ ಟಾಪಿಕಲ್ಲೇ ಹಾಕಿರ್ತಾರೆ. ನೋಡಿ ಇಲ್ಲಿ ಏನೇನು ಫೆಸಿಲಿಟಿ ಇರುತ್ತೆ ರೂಮಲ್ಲಿ ಅಂತಲೂ ಸಹ ಅಲ್ಲೇ ಸೈಡಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಇಲ್ಲಿ ಹಾಟ್ ವಾಟರೆಲ್ಲ ಇರೋದಿಲ್ಲ. ಇದ್ರೂ ಸಹ ಬೆಳಗ್ಗೆ 6 ಗಂಟೆಯಿಂದ ಒಂದು 9 ಗಂಟೆವರೆಗೂ ಬರುತ್ತೆ ಹಾಟ್ ವಾಟರು. ನೋಡಿ ಇದು ನಾವು ಉಳ್ಕೊಂಡಿರೋಂಥ ಪ್ಲೇಸು. ಈ ಪ್ಲೇಸ್ ಬಂದ್ಬಿಟ್ಟು ಮಂತ್ರಾಲಯ ಟೆಂಪಲ್ ಇದೆ ಅಲ್ವಾ, ಅಲ್ಲಿ ಸ್ಟ್ರೇಟ್ ರೋಡು ರೈಟ್ ಸೈಡಲ್ಲೇ ಸಿಗುತ್ತೆ. ಮ್ಯಾರೇಜಸ್ ಏನಾದರೂ ನಡಿಬೇಕಾದ್ರೆ ಈ ಪ್ಲೇಸ್ನೆಲ್ಲ, ಈ ರೂಮ್ಸ್ನೆಲ್ಲ ಅವ್ರಿಗೆ ಕೊಡ್ತಾರೆ. ಸೊ ಮ್ಯಾರೇಜಸ್ ಇಲ್ದಿರೋ ಕಾರಣದಿಂದ ರೂಮ್ಸು ಗೌರ್ಮೆಂಟ್ ರೂಮ್ಸ್ ಅಂತ ಸಿಕ್ಕಿದೆ ನಮಗೆ. ನಿಮಗೆ ಲೇಟಾಗಿ ಬಂದೆ ನನಗೆ ರೂಮ್ ಸಿಕ್ಕಿಲ್ಲ ಏನು ಭಯಪಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಔಟ್ಸೈಡೆಲ್ಲ ಜಾಗ ಕಾಣಿಸ್ತಿದೆ ಅಲ್ವಾ, ಅಲ್ಲೇ ಮಲ್ಕೋಬೋದು. ನೀವು ಚಾಪೆ ದಿಂಬು ತೊಗೊಂಡು ಬಂದರೆ ಸಾಕು. ಅಂದರೆ ಅವರಿಗೆ ಲಾಸ್ಟ್ ಎಂಡಲ್ಲಿ ನಿಮಗೆ ವಾಶ್ರೂಮ್ ಆಗಲಿ ಸ್ನಾನಕ್ಕಾಗಲಿ ಎಲ್ಲ ವ್ಯವಸ್ಥೆ ಇರುತ್ತೆ. ಇಲ್ಲಿ ಯಾರು ಏನು ಕಡೆ ಸಹ ರಿಸ್ಟ್ರಿಕ್ಷನ್ ಮಾಡೋದಿಲ್ಲ, ದಾರಿಯಲ್ಲೇ ಮಲ್ಕೋಬೋದು. ಈಗ ನಮ್ಮ ರೂಮ್ ಕಡೆ ಹೋಗ್ತಾ ಇದ್ದೀವಿ. ನೋಡಿ 136ರಿಂದ 140 ಚೇಂಜ್ವರೆಗೂ ಈ ರೂಮು ಈ ದಾರಿಯಲ್ಲಿರುತ್ತೆ. ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು 139ನೇ ರೂಮು. ಸೊ ಈ ಥರ ಒಂದು ಕಾಟೇಜ್ ಇರುತ್ತೆ. ನೀವು ಎಷ್ಟೇ ಜನ ಬಂದರೂ ಇಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.